ತಾಲೂಕು ಆಡಳಿತದಿಂದ ವಿಶ್ರಾಂತ ಜೀವನ, ನಾಗರಿಕರಿಗೆ ನರಕ ದರ್ಶನ. ಜಿಲ್ಲಾ ಕೇಂದ್ರ ಶಾಸಕರ ಕನಸು. ತಾಲೂಕು ಕಚೇರಿ ಎದುರೇ ಪಾರ್ಕಿಂಗ್, ಫುಟ್ಪಾತ್ನಲ್ಲಿ ಅಂಗಡಿ, ನಾಮಫಲಕ, ಹದಗೆಟ್ಟ ಕಾನೂನು ಸುವ್ಯವಸ್ಥೆ, ನಿದ್ರಾವಸ್ಥೆಯಲ್ಲಿ ಅಧಿಕಾರಿ ವರ್ಗ, ಅಭಿವೃದ್ಧಿಯಲ್ಲಿ ಹಿಂದುಳಿದ ತುರುವೇಕೆರೆ ಟೌನ್. ತುರುವೇಕೆರೆ ತಾಲೂಕು ಕೇಂದ್ರವಾಗಿರುವ ತುರುವೇಕೆರೆ ಪಟ್ಟಣವು ತಾಲೂಕು ಆಡಳಿತದ ನಿರ್ಲಕ್ಷ್ಯದಿಂದ ಅವ್ಯವಸ್ಥೆಗಳ ಆಗ್ರವಾಗಿದೆ. ತಾಲೂಕು ಆಡಳಿತ ವಿಶ್ರಾಂತ ಜೀವನದಲ್ಲಿದ್ದರೆ ನಾಗರಿಕರು ಹತ್ತಾರು ಸಮಸ್ಯೆಗಳಿಂದ ನರಕ ದರ್ಶನ ಅನುಭವಿಸುತ್ತಿದ್ದಾರೆ. ಪಟ್ಟಣದಲ್ಲಿ ಆಡಳಿತ ಸತ್ತು ಹೋಗಿದೆ. ತಾಲೂಕು ಆಡಳಿತ ನಾಗರಿಕರಿಂದ ಶ್ರದ್ಧಾಂಜಲಿ ಸಭೆಗೆ ಕಾಯುತ್ತಿದ್ದೇನೋ ಏನೋ ಎಂಬುವಷ್ಟರ ಮಟ್ಟಿಗೆ ತುರುವೇಕೆರೆ ಪಟ್ಟಣ ಅಭಿವೃದ್ಧಿ ಎಂಬುದು ಮರೀಚಿಕೆಯಾಗಿ ಕೇವಲ ಕುರ್ಚಿಗೆ ಅಂಟಿಕೊಂಡಿರುವ ಅಧಿಕಾರಿಗಳಿಂದ ತುರುವೇಕೆರೆ ಪಟ್ಟಣದ ಅಭಿವೃದ್ಧಿ ಅಸಾಧ್ಯದ ಮಾತಾಗಿದೆ. ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಬಹಳಷ್ಟು ಕನಸನ್ನ ಹೊಂದಿ ತುರುವೇಕೆರೆಯನ್ನ ಜಿಲ್ಲಾ ಕೇಂದ್ರ ಮಾಡಬೇಕೆಂಬ ಆಶಯ ಹೊಂದಿರುವ ಶಾಸಕ ಎಂಟಿ ಕೃಷ್ಣಪ್ಪನವರು ಇಂತಹ ನಿದ್ರಾ ಸ್ಥಿತಿಯಲ್ಲಿರುವ ಅಧಿಕಾರಿಗಳಿಂದ ಯಾವ ರೀತಿಯ ಅಭಿವೃದ್ಧಿ ನಿರೀಕ್ಷೆ ಹೊಂದಿದ್ದಾರೋ ಆ ದೇವರೇ ಬಲ್ಲ. ತುರುವೇಕೆರೆ ಪಟ್ಟಣ ಅವ್ಯವಸ್ಥೆ ತಾಣವಾಗಿದೆ. ಪಟ್ಟಣದ ಹೃದಯ ಭಾಗದಲ್ಲಿರುವ ಮಿನಿ ವಿಧಾನಸೌಧದಲ್ಲಿ ತಹಸೀಲ್ದಾರ್ ಕಚೇರಿ ಇದೆ. ಈ ಕಚೇರಿಯೊಳಗೆ ತಹಸೀಲ್ದಾರ್ ಅವರೇ ಸಲೀಸಾಗಿ ಹೋಗಲು ಸಾಧ್ಯವಿಲ್ಲ. ಕಾರಣ ಮಿನಿ ವಿಧಾನಸೌಧದ ಮುಂಭಾಗ ಮಿನಿ ಮಾರ್ಕೆಟ್ ಇದೆ. ಗೇಟ್ನ ಮುಂಭಾಗ ವಾಹನ ಪಾರ್ಕಿಂಗ್ ಇದೆ. ತಹಸೀಲ್ದಾರ್ ಅವರಿಗೆ ತಮ್ಮ ಕಚೇರಿ ಎದುರಿನ ಅವ್ಯವಸ್ಥೆ ಸರಿಪಡಿಸಲಾಗದಷ್ಟು ಅಸಹಾಯಕರಾಗಿರುವಾಗ ಇನ್ನು ಪಟ್ಟಣ ತಾಲೂಕಿನ ಕ್ಷೇಮ ಹೇಗೆ ನೋಡಿಕೊಳ್ಳುತ್ತಾರೆ ಎಂದು ಜನತೆ ಮುಸಿ ನಗುತ್ತಿದ್ದಾರೆ. ಮಿನಿ ವಿಧಾನಸೌಧದ ಎದುರು 2009-10ರಲ್ಲಿ ಪಟ್ಟಣ ಪಂಚಾಯಿತಿ ವತಿಯಿಂದ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ವಾಣಿಜ್ಯ ಸಂಕೀರ್ಣ ನಿರ್ಮಿಸಲಾಗಿದೆ. ಆದರೆ ಕಾಮಗಾರಿ ಪೂರ್ಣವಾಗಿಲ್ಲ. ಈಗ ಪ್ರಸ್ತುತ ಬೀದಿ ಬದಿ ವ್ಯಾಪಾರಸ್ಥರು ಎಸೆಯುವ ಕಸದ ರಾಶಿಯಿಂದ ಕಸದ ಕೇಂದ್ರವಾಗಿ ಸಂಕೀರ್ಣ ಮಾರ್ಪಟ್ಟಿದೆ. ಪಟ್ಟಣದಲ್ಲಿ ಒಳಚರಂಡಿ ಕಾಮಗಾರಿ ಕಳೆದೊಂದು ದಶಕದಿಂದ ನಡೆಯುತ್ತಲೇ ಇದೆ. ನಾಗರಿಕರಿಗೆ ಸಂಪರ್ಕ ನೀಡುವ ಸಮಯ ಇನ್ನೂ ಬಂದೇ ಇಲ್ಲ. 2013ರಲ್ಲಿ ರಾಜ್ಯದಲ್ಲಿ ಇಂದಿರಾ ಕ್ಯಾಂಟೀನ್ ಯೋಜನೆ ಜಾರಿಗೆ ಬಂದರೂ ತುರುವೇಕೆರೆಯಲ್ಲಿ ಈವರೆಗೂ ಇಂದಿರಾ ಕ್ಯಾಂಟೀನ್ ಭಾಗ್ಯ ಬಂದೇ ಇಲ್ಲ. ತುರುವೇಕೆರೆ ಪಟ್ಟಣದಲ್ಲಿರುವ ಆಟೋ ಚಾಲಕರಿಗೆ, ಸರಕು ಸಾಗಾಣಿಕೆ ವಾಹನದಾರರಿಗೆ, ಬಾಡಿಗೆ ಕಾರು ವಾಹನದಾರರಿಗೆ, ಬೀದಿ ಬದಿ ವ್ಯಾಪಾರಸ್ಥರಿಗೆ ಸೂಕ್ತ ಸ್ಥಳಾವಕಾಶ ಒದಗಿಸುವಲ್ಲಿ ತಾಲೂಕು ಆಡಳಿತ ಸಂಪೂರ್ಣ ವಿಫಲವಾಗಿದೆ. ಪಟ್ಟಣ ಪಂಚಾಯಿತಿ ಬೀದಿ ಬದಿ ವ್ಯಾಪಾರಿಗಳ ಸುಂಕಕ್ಕೆ ಮಾತ್ರ ಬಾಯಿ ಬಿಟ್ಟುಕೊಂಡು ಕೂತಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಪಟ್ಟಣ ಪಂಚಾಯಿತಿ ಪ್ರಮುಖ ರಸ್ತೆಗಳಲ್ಲಿ, ತಿರುವುಗಳಲ್ಲಿ ಸಿಗ್ನಲ್ ಲೈಟ್ ಅಳವಡಿಕೆಯ ಅವಶ್ಯಕತೆ ಇದೆ. ಆದರೆ ತಾಲೂಕು ಆಡಳಿತ ಪಟ್ಟಣ ಪಂಚಾಯಿತಿ ಬಗ್ಗೆ ಕ್ರಮ ವಹಿಸಿಲ್ಲ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.